ಬಾಲಿವುಡ್ ಸ್ಟಾರ್ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಕೇಸ್ನಲ್ಲಿ ಅವರನ್ನು ಬಂಧಿಸಲಾಗಿದೆ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಸಂಧ್ಯಾ ಥಿಯೇಟರ್ ಬಳಿ ಕಾಲ್ತುಳಿತಕ್ಕೆ ರೇವತಿ ಬಲಿಯಾಗಿದ್ದರು. ಈ ವಿಚಾರ ನಿಮಗೆ ಗೊತ್ತಿರುವಂಥ ವಿಚಾರ. ಡಿಸೆಂಬರ್ 4ರಂದು ಹೈದರಾಬಾದ್ನಲ್ಲಿ ಆಗಿದ್ದಂತಹ ಕಾಲ್ತುಳಿತ. ಚಿಕ್ಕಡಪಲ್ಲಿ ಠಾಣೆಗೆ ದೂರು ನೀಡಿದ್ರು ಮೃತ ರೇವತಿ ಪತಿ. ಕೇಸ್ನಲ್ಲಿ ಅಲ್ಲು ಅರ್ಜುನ್ರನ್ನು ಕೂಡ ಆರೋಪಿ ಮಾಡಲಾಗಿತ್ತು. ಕೇಸ್ ರದ್ದು ಮಾಡಲು ಹೈಕೋರ್ಟ್ ಮೆಟ್ಟಿಲೇರಿದಂಥ ಅಲ್ಲು ಅರ್ಜುನ್ ಇಂದು ಹೈಕೋರ್ಟ್ನಲ್ಲಿ ಅರ್ಜುನ್ ಅರ್ಜಿ ವಿಚಾರಣೆ ಇತ್ತು. ಅರ್ಜಿ ವಿಚಾರಣೆಗೂ ಮುನ್ನವೇ ಅಲ್ಲು ಅರ್ಜುನ್ರನ್ನ ಬಂಧಿಸಲಾಗಿದೆ. ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ನಟ ಅಲ್ಲು ಅರ್ಜುನ್ರನ್ನ ಬಂಧಿಸಿ ಚಿಕ್ಕಡಪಲ್ಲಿ ಪೊಲೀಸರು ಅವರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಿರುವಂಥ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಪುಷ್ಪ 2 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಸೀಕ್ವೆಲ್ ಸಿನಿಮಾ ಆಗಿತ್ತು. ಪುಷ್ಪ 1ರ ಸೀಕ್ವೆಲ್ ಸಿನಿಮಾ ಆಗಿತ್ತು. ಈ ಸಿನಿಮಾ ರಾಜ್ಯ ಅಲ್ಲ, ಕೇವಲ ಆಂಧ್ರ ಅಥವಾ ತೆಲಂಗಾಣ ಮಾತ್ರ ಅಲ್ಲ, ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಪುಷ್ಪ 2 ರಿಲೀಸ್ ಆದ ಬಳಿಕ ಸಂಧ್ಯಾ ಥಿಯೇಟರ್ ಬಳಿ ಸಂಭ್ರಮ ಜೋರಾಗಿತ್ತು. ಇದೇ ಸಂದರ್ಭದಲ್ಲಿ ನಟ ಅಲ್ಲು ಅರ್ಜುನ್ ಕೂಡ ಅಲ್ಲಿ ಬಂದಿದ್ರು. ಆಗ ರೇವತಿ ಎನ್ನುವಂಥ ಅಭಿಮಾನಿ, ಅಂದರೆ ಸಿನಿಮಾ ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಅಲ್ಲಿ ಕಾಲ್ತುಳಿತಕ್ಕೊಳಗಾಗಿ ರೇವತಿ ಎಂಬ ಯುವತಿ ಬಲಿಯಾದ್ರು. ಈಗ ಅದರ ಬೆನ್ನಲ್ಲೇ ಅವರ ಪತಿ ಕೊಟ್ಟಂತ ದೂರಿನ ಅನ್ವಯ ನಟ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಹಿರಿಯ ಪ್ರತಿನಿಧಿ ಜೊತೆಗೆ ನಮ್ಮ ಕೊಲೀಗ್ ಜಯಪ್ರಕಾಶ್ ಶೆಟ್ಟಿ ಇದ್ದಾರೆ. ಜೊತೆಗೆ ಕ್ರೈಮ್ ಬ್ಯೂರೋ ಇಂದ ನಾಗರಾಜ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶೆಟ್ರೆ, ಬಹಳ ಪ್ರಮುಖವಾಗಿ ನೋಡಿ, ಕಾಲ್ತುಳಿತಕ್ಕೊಳಗಾದಂಥ ರೇವತಿ ಅವರ ಪತಿ ಕೊಟ್ಟಂತ ದೂರಿನ ಅನ್ವಯ ಅಲ್ಲು ಅರ್ಜುನ್ರನ್ನ ಬಂಧಿಸಲಾಗಿದೆ. ಮುಂದೆ ಏನು ಕತೆ ಅಂತ ಈಗ ನಟನದ್ದು? ಎಸ್, ಈಗ ಹೈದರಾಬಾದಿಂದ ಬರ್ತಾ ಇರುವಂಥ ಅಪ್ಡೇಟ್ಸ್ ಪ್ರಕಾರ ಅವರನ್ನು ಅವರ ಅಂದರೆ ಮನೆಯಿಂದ ಬಂಧಿಸಲಾಗಿದೆ. ಆಲ್ರೆಡಿ ಅಂದರೆ 5ನೇ ತಾರೀಕು ಪ್ರೀಮಿಯರ್ ಶೋ ಇತ್ತು, 6ನೇ ತಾರೀಕು ಪಿಕ್ಚರ್ ರಿಲೀಸ್ ಆಯಿತು, ಪುಷ್ಪ 2 ರಿಲೀಸ್ ಆಯಿತು. ಭಾಳ ದೊಡ್ಡ ಮಟ್ಟದಲ್ಲಿ, ಅಂದರೆ ನಿರಂತರವಾಗಿ ಒಂದು 4-5 ವರ್ಷಗಳ ಕಾಲ ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಪುಷ್ಪ 1 ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿತ್ತು. ಪುಷ್ಪ 2 ಕೂಡ ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು. ರೇವತಿ ಅನ್ನೋರು ಮೃತಪಟ್ಟ ನಂತರ ಅವರ ಮನೆಗೆ ಹೋಗ್ತಾರೆ. 25 ಲಕ್ಷ ರೂಪಾಯಿ ಕೊಡ್ತಾರೆ ಅವರಿಗೆ. 25 ಲಕ್ಷ ರೂಪಾಯಿ ಕೊಟ್ಟ ನಂತರ ಕೂಡ ಚಿಕ್ಕಡಪಲ್ಲಿ ಪೊಲೀಸರು ಅದೊಂದು ಮರ್ಡರ್, ಕೊಲೆ ಆರೋಪದ ರೀತಿಯಲ್ಲಿ ಮಾಡಿರ್ತಾರೆ. ನಿಮಗೆ ಡೈರೆಕ್ಟಾಗಿ ಅಲ್ಲಿ ಮಾಡೋಕ್ಕೆ ಬರೋದಿಲ್ಲ ಯಾರನ್ನು ಕೂಡ. ಈಗ ಸಾಧಾರಣವಾಗಿ ಏನಾಗುತ್ತೆ, ನಿನ್ನೆ ಅವರು ಅರ್ಜಿ ಸಲ್ಲಿಸಿದ್ರು ಸ್ಕ್ವಾಶ್, ಅಂದರೆ ರದ್ದು ಮಾಡಿ, ನಮ್ಮದೇ ಯಾವುದೇ ಪಾತ್ರ ಇಲ್ಲ ಅನ್ನೋ ಕಾರಣಕ್ಕಾಗಿ. ನಿಮಗೆ ಕಾನೂನು ಪ್ರಕಾರ ನೋಡಿದ್ರೆ ಡೈರೆಕ್ಟ್ ಪಾತ್ರ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ವಿಚಾರಗಳು ಬಂದಾಗ ಅಲ್ಲಿ ದರ್ಶನ್ ಇದ್ದಾರೆ ಒಂದು ಕೊಲೆಯಲ್ಲಿ, ಅಲ್ಲಿ ಕಾಣುತ್ತೆ, ಅಂದರೆ ಆರೋಪಗಳಿದೆ. ಅಲ್ಲಿ ಹೆಣ ತಗೊಂಡೋದ್ರು, ಮತ್ತೊಂದು ಆಯಿತು, ಮಗದೊಂದಾಯಿತು ಅಂತೇಳಿ. ಇಲ್ಲಿ ಆ ಸ್ಪಾಟಲ್ಲಿ ಅಲ್ಲು ಅರ್ಜುನ್ ಇದ್ದಿರ್ಬೋದು, ಬೇರೆ ಬೇರೆ ಸ್ಟಾರ್ಗಳಿದ್ದಿರ್ಬೋದು. ಆದರೆ ಯಾರು ಕೂಡ ಸಿನಿಮಾ ನೋಡೋಕ್ಕೆ ಬಂದವರಲ್ಲ. ಸಿನಿಮಾ ಟಿಕೆಟ್ ಯಾರಿಗೂ ಸಿಗೋದಿಲ್ಲ, ಯಾಕೆಂದರೆ ಅದು ಪ್ರೀಮಿಯರ್ ಶೋ. ಅಲ್ಲಿ ದೊಡ್ಡ ದೊಡ್ಡ ನಟರು, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಹೀರೋಯಿನ್ಸ್, ಆಮೇಲೆ ಚಿತ್ರ ವಿತರಕರು ಇವರೆಲ್ಲ ಬಂದಿರ್ತಾರೆ. ಬಿಟ್ಟರೆ ಇವರೆಲ್ಲ ಸಂಧ್ಯಾ ಥಿಯೇಟ್ರ್ನ ಹೊರಗಡೆ ಇರ್ತಾರೆ. ನೂಕುನುಗ್ಗಲುಂಟಾಗುತ್ತೆ. ನೂಕುನುಗ್ಗಲುಂಟಾದಾಗ ಯಾರೋ ಬಿದ್ದಿರ್ತಾರೆ, ಬಿದ್ದ ಮೇಲೆ ನಡ್ಕೊಂಡು ಹೋಗಿರ್ತಾರೆ, ಮೈ ಮೇಲೆ ತುಳ್ಕೊಂಡು. ಆ ಸಂದರ್ಭದಲ್ಲಿ ಇದು ಆಗಿರುವಂಥ ಅನಾಹುತ. ತಕ್ಷಣವೇ ಅವರು 25 ಲಕ್ಷ ರೂಪಾಯಿ ಹೋಗಿ ಪರಿಹಾರವನ್ನು ಕೊಡ್ತಾರೆ. ನಿನ್ನೆ ಅಪೀಲ್ ಮಾಡಿದ್ರು ಅವರು, ರದ್ದು ಮಾಡಿ ಅಂತೇಳಿ. ಇವತ್ತು ವಿಚಾರಣೆಗೆ ಕರೆದಿದ್ರು ವಾಪಸ್. ಆ ವಿಚಾರಣೆಗೆ ಕರೆಯೋದಕ್ಕಿಂತ ಮೊದಲೇ ಅವರ ಅರೆಸ್ಟ್ ಆಗಿದೆ. ಈಗ ಅರೆಸ್ಟ್ ಆದ ನಂತರ ಮತ್ತೆ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಕೋರ್ಟ್ ಕೂಡ ಬಹುಶಃ ಇದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲದೇ ಇರೋ ಕಾರಣಕ್ಕಾಗಿ ಬಹುಶಃ ನನಗೆ ಅನಿಸೋದು ಅವರಿಗೆ ಜಾಮೀನು ಕೂಡ ಕೊಡ್ಬೋದು ಮತ್ತು ರದ್ದು ಕೂಡ ಮಾಡ್ಬೋದು, ಸ್ಕ್ವಾಶ್ ಕೂಡ ಮಾಡ್ಬೋದು. ಈಗ ಆ್ಯಸ್ ಎ ಪತ್ರಕರ್ತರಾಗಿ ನಾನೊಂದು ಆಲೋಚನೆ ಮಾಡೋದು ಅಂತಂದರೆ, ಇದು ಅಲ್ಲು ಅರ್ಜುನ್ ಅವರಿಗೆ ಹಿನ್ನಡೆನ ಮುನ್ನಡೆನ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಪ್ರಚಾರ. ಇದು ಬಹಳ ದೊಡ್ಡ ಪ್ರಚಾರ. ಒಂದು ವೇಳೆ ಅರೆಸ್ಟ್ ಆಗದೇ ಇದ್ದಿದ್ರೆ ಕೋರ್ಟ್ ಅದನ್ನು ರದ್ದು ಮಾಡಿದ್ದಿದ್ರೆ ಅಲ್ಲಿಗೆ ಮುಗಿದೋಗ್ಬಿಡ್ತಾ ಇತ್ತು, ಕೇಸ್ ಕ್ಲೋಸ್ ಆಗಿಬಿಡ್ತಾ ಇತ್ತು, ಬಿ ರಿಪೋರ್ಟ್ ಆಗೋಗ್ಬಿಡ್ತಾ ಇತ್ತು. ಯಾಕೆಂದರೆ ಇದು ಒಂದು ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಬಲ್ಲಿ ಈ ಥರ ಉಂಟಾಗಿದೆ. ಸೊ ಹಾಗಾಗಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಯಾವುದೂ ಇಲ್ಲ ಅನ್ನೋದ್ರಲ್ಲಿ ಮುಗಿದೋಗ್ಬಿಡ್ತಾ ಇತ್ತು. ನೀವು ಆ ಥರ ಆಲೋಚನೆ ಮಾಡಿದರೆ, ಪತ್ರಕರ್ತರ ರೀತಿಯಲ್ಲಿ ನೀವು ಆಲೋಚನೆ ಮಾಡಿದರೆ, ಇದು ಪುಷ್ಪ 2ಗೆ ಭಾಳ ದೊಡ್ಡ ಮಟ್ಟದಲ್ಲಿ
ಯಾಕಂದರೆ ಅಲ್ಲು ಅರ್ಜುನ್ ಅರೆಸ್ಟ್ ಆದರು ಅಂತ ಹೇಳುವಾಗ ಇಡೀ ದೇಶಾದ್ಯಂತ ದೇಶ ವಿದೇಶಗಳಲ್ಲಿ ಅದರ ಬಗ್ಗೆ ಬಾಲಿವುಡ್ ಸ್ಟಾರ್ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಕೇಸ್ನಲ್ಲಿ ಅವರನ್ನು ಬಂಧಿಸಲಾಗಿದೆ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಸಂಧ್ಯಾ ಥಿಯೇಟರ್ ಬಳಿ ಕಾಲ್ತುಳಿತಕ್ಕೆ ರೇವತಿ ಬಲಿಯಾಗಿದ್ದರು. ಈ ವಿಚಾರ ನಿಮಗೆ ಗೊತ್ತಿರುವಂಥ ವಿಚಾರ. ಡಿಸೆಂಬರ್ 4ರಂದು ಹೈದರಾಬಾದ್ನಲ್ಲಿ ಆಗಿದ್ದಂತಹ ಕಾಲ್ತುಳಿತ. ಚಿಕ್ಕಡಪಲ್ಲಿ ಠಾಣೆಗೆ ದೂರು ನೀಡಿದ್ರು ಮೃತ ರೇವತಿ ಪತಿ. ಕೇಸ್ನಲ್ಲಿ ಅಲ್ಲು ಅರ್ಜುನ್ರನ್ನು ಕೂಡ ಆರೋಪಿ ಮಾಡಲಾಗಿತ್ತು. ಕೇಸ್ ರದ್ದು ಮಾಡಲು ಹೈಕೋರ್ಟ್ ಮೆಟ್ಟಿಲೇರಿದಂಥ ಅಲ್ಲು ಅರ್ಜುನ್ ಇಂದು ಹೈಕೋರ್ಟ್ನಲ್ಲಿ ಅರ್ಜುನ್ ಅರ್ಜಿ ವಿಚಾರಣೆ ಇತ್ತು. ಅರ್ಜಿ ವಿಚಾರಣೆಗೂ ಮುನ್ನವೇ ಅಲ್ಲು ಅರ್ಜುನ್ರನ್ನ ಬಂಧಿಸಲಾಗಿದೆ. ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ನಟ ಅಲ್ಲು ಅರ್ಜುನ್ರನ್ನ ಬಂಧಿಸಿ ಚಿಕ್ಕಡಪಲ್ಲಿ ಪೊಲೀಸರು ಅವರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಿರುವಂಥ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಪುಷ್ಪ 2 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಸೀಕ್ವೆಲ್ ಸಿನಿಮಾ ಆಗಿತ್ತು. ಪುಷ್ಪ 1ರ ಸೀಕ್ವೆಲ್ ಸಿನಿಮಾ ಆಗಿತ್ತು. ಈ ಸಿನಿಮಾ ರಾಜ್ಯ ಅಲ್ಲ, ಕೇವಲ ಆಂಧ್ರ ಅಥವಾ ತೆಲಂಗಾಣ ಮಾತ್ರ ಅಲ್ಲ, ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಪುಷ್ಪ 2 ರಿಲೀಸ್ ಆದ ಬಳಿಕ ಸಂಧ್ಯಾ ಥಿಯೇಟರ್ ಬಳಿ ಸಂಭ್ರಮ ಜೋರಾಗಿತ್ತು. ಇದೇ ಸಂದರ್ಭದಲ್ಲಿ ನಟ ಅಲ್ಲು ಅರ್ಜುನ್ ಕೂಡ ಅಲ್ಲಿ ಬಂದಿದ್ರು. ಆಗ ರೇವತಿ ಎನ್ನುವಂಥ ಅಭಿಮಾನಿ ಅಂದರೆ ಸಿನಿಮಾ ನೋಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಸಿಕ್ಕಾಬಟ್ಟೆ ಜನ ಸೇರಿದ್ರು. ಅಲ್ಲಿ ಕಾಲ್ತುಳಿತಕ್ಕೊಳಗಾಗಿ ರೇವತಿ ಎಂಬ ಯುವತಿ ಬಲಿಯಾದ್ರು. ಈಗ ಅದರ ಬೆನ್ನಲ್ಲೇ ಅವರ ಪತಿ ಕೊಟ್ಟಂತ ದೂರಿನ ಅನ್ವಯ ನಟ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಹಿರಿಯ ಪ್ರತಿನಿಧಿ ಜೊತೆಗೆ ನಮ್ಮ ಕೊಲೀಗ್ ಜಯಪ್ರಕಾಶ್ ಶೆಟ್ಟಿ ಇದ್ದಾರೆ. ಜೊತೆಗೆ ಕ್ರೈಮ್ ಬ್ಯೂರೋ ಇಂದ ನಾಗರಾಜ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶೆಟ್ರೆ, ಬಹಳ ಪ್ರಮುಖವಾಗಿ ನೋಡಿ, ಕಾಲ್ತುಳಿತಕ್ಕೊಳಗಾದಂಥ ರೇವತಿ ಅವರ ಪತಿ ಕೊಟ್ಟಂತ ದೂರಿನ ಅನ್ವಯ ಅಲ್ಲು ಅರ್ಜುನ್ರನ್ನ ಬಂಧಿಸಲಾಗಿದೆ. ಮುಂದೆ ಏನು ಕತೆ ಅಂತ ಈಗ ನಟನದ್ದು? ಎಸ್, ಈಗ ಹೈದರಾಬಾದಿಂದ ಬರ್ತಾ ಇರುವಂಥ ಅಪ್ಡೇಟ್ಸ್ ಪ್ರಕಾರ ಅವರನ್ನು ಅವರ ಅಂದರೆ ಮನೆಯಿಂದ ಬಂಧಿಸಲಾಗಿದೆ. ಆಲ್ರೆಡಿ ಅಂದರೆ 5ನೇ ತಾರೀಕು ಪ್ರೀಮಿಯರ್ ಶೋ ಇತ್ತು, 6ನೇ ತಾರೀಕು ಪಿಕ್ಚರ್ ರಿಲೀಸ್ ಆಯಿತು, ಪುಷ್ಪ 2 ರಿಲೀಸ್ ಆಯಿತು. ಭಾಳ ದೊಡ್ಡ ಮಟ್ಟದಲ್ಲಿ ಅಂದರೆ ನಿರಂತರವಾಗಿ ಒಂದು 4-5 ವರ್ಷಗಳ ಕಾಲ ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಪುಷ್ಪ 1 ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿತ್ತು. ಪುಷ್ಪ 2 ಕೂಡ ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು. ರೇವತಿ ಅನ್ನೋರು ಮೃತಪಟ್ಟ ನಂತರ ಅವರ ಮನೆಗೆ ಹೋಗ್ತಾರೆ. 25 ಲಕ್ಷ ರೂಪಾಯಿ ಕೊಡ್ತಾರೆ ಅವರಿಗೆ. 25 ಲಕ್ಷ ರೂಪಾಯಿ ಕೊಟ್ಟ ನಂತರ ಕೂಡ ಚಿಕ್ಕಡಪಲ್ಲಿ ಪೊಲೀಸರು ಅದೊಂದು ಮರ್ಡರ್, ಕೊಲೆ ಆರೋಪದ ರೀತಿಯಲ್ಲಿ ಮಾಡಿರ್ತಾರೆ. ನಿಮಗೆ ಡೈರೆಕ್ಟಾಗಿ ಅಲ್ಲಿ ಮಾಡೋಕ್ಕೆ ಬರೋದಿಲ್ಲ ಯಾರನ್ನು ಕೂಡ. ಈಗ ಸಾಧಾರಣವಾಗಿ ಏನಾಗುತ್ತೆ, ನಿನ್ನೆ ಅವರು ಅರ್ಜಿ ಸಲ್ಲಿಸಿದ್ರು ಸ್ಕ್ವಾಶ್ ಅಂದರೆ ರದ್ದು ಮಾಡಿ, ನಮ್ಮದೇ ಯಾವುದೇ ಪಾತ್ರ ಇಲ್ಲ ಅನ್ನೋ ಕಾರಣಕ್ಕಾಗಿ. ನಿಮಗೆ ಕಾನೂನು ಪ್ರಕಾರ ನೋಡಿದ್ರೆ ಡೈರೆಕ್ಟ್ ಪಾತ್ರ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ವಿಚಾರಗಳು ಬಂದಾಗ ಅಲ್ಲಿ ದರ್ಶನ್ ಇದ್ದಾರೆ ಒಂದು ಕೊಲೆಯಲ್ಲಿ, ಅಲ್ಲಿ ಕಾಣುತ್ತೆ ಅಂದರೆ ಆರೋಪಗಳಿದೆ. ಅಲ್ಲಿ ಹೆಣ ತಗೊಂಡೋದ್ರು, ಮತ್ತೊಂದು ಆಯಿತು, ಮಗದೊಂದಾಯಿತು ಅಂತೇಳಿ. ಇಲ್ಲಿ ಆ ಸ್ಪಾಟಲ್ಲಿ ಅಲ್ಲು ಅರ್ಜುನ್ ಇದ್ದಿರ್ಬೋದು, ಬೇರೆ ಬೇರೆ ಸ್ಟಾರ್ಗಳಿದ್ದಿರ್ಬೋದು. ಆದರೆ ಯಾರು ಕೂಡ ಸಿನಿಮಾ ನೋಡೋಕ್ಕೆ ಬಂದವರಲ್ಲ. ಸಿನಿಮಾ ಟಿಕೆಟ್ ಯಾರಿಗೂ ಸಿಗೋದಿಲ್ಲ, ಯಾಕೆಂದರೆ ಅದು ಪ್ರೀಮಿಯರ್ ಶೋ. ಅಲ್ಲಿ ದೊಡ್ಡ ದೊಡ್ಡ ನಟರು, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಹೀರೋಯಿನ್ಸ್, ಆಮೇಲೆ ಚಿತ್ರ ವಿತರಕರು ಇವರೆಲ್ಲ ಬಂದಿರ್ತಾರೆ. ಬಿಟ್ಟರೆ ಇವರೆಲ್ಲ ಸಂಧ್ಯಾ ಥಿಯೇಟ್ರ್ನ ಹೊರಗಡೆ ಇರ್ತಾರೆ. ನೂಕುನುಗ್ಗಲುಂಟಾಗುತ್ತೆ. ನೂಕುನುಗ್ಗಲುಂಟಾದಾಗ ಯಾರೋ ಬಿದ್ದಿರ್ತಾರೆ, ಬಿದ್ದ ಮೇಲೆ ನಡ್ಕೊಂಡು ಹೋಗಿರ್ತಾರೆ, ಮೈ ಮೇಲೆ ತುಳ್ಕೊಂಡು. ಆ ಸಂದರ್ಭದಲ್ಲಿ ಇದು ಆಗಿರುವಂಥ ಅನಾಹುತ. ತಕ್ಷಣವೇ ಅವರು 25 ಲಕ್ಷ ರೂಪಾಯಿ ಹೋಗಿ ಪರಿಹಾರವನ್ನು ಕೊಡ್ತಾರೆ. ನಿನ್ನೆ ಅಪೀಲ್ ಮಾಡಿದ್ರು ಅವರು, ರದ್ದು ಮಾಡಿ ಅಂತೇಳಿ. ಇವತ್ತು ವಿಚಾರಣೆಗೆ ಕರೆದಿದ್ರು ವಾಪಸ್. ಆ ವಿಚಾರಣೆಗೆ ಕರೆಯೋದಕ್ಕಿಂತ ಮೊದಲೇ ಅವರ ಅರೆಸ್ಟ್ ಆಗಿದೆ. ಈಗ ಅರೆಸ್ಟ್ ಆದ ನಂತರ ಮತ್ತೆ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಕೋರ್ಟ್ ಕೂಡ ಬಹುಶಃ ಇದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲದೇ ಇರೋ ಕಾರಣಕ್ಕಾಗಿ ಬಹುಶಃ ನನಗೆ ಅನಿಸೋದು ಅವರಿಗೆ ಜಾಮೀನು ಕೂಡ ಕೊಡ್ಬೋದು ಮತ್ತು ರದ್ದು ಕೂಡ ಮಾಡ್ಬೋದು, ಸ್ಕ್ವಾಶ್ ಕೂಡ ಮಾಡ್ಬೋದು. ಈಗ ಆ್ಯಸ್ ಎ ಪತ್ರಕರ್ತರಾಗಿ ನಾನೊಂದು ಆಲೋಚನೆ ಮಾಡೋದು ಅಂತಂದರೆ, ಇದು ಅಲ್ಲು ಅರ್ಜುನ್ ಅವರಿಗೆ ಹಿನ್ನಡೆನ ಮುನ್ನಡೆನ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಪ್ರಚಾರ. ಇದು ಬಹಳ ದೊಡ್ಡ ಪ್ರಚಾರ. ಒಂದು ವೇಳೆ ಅರೆಸ್ಟ್ ಆಗದೇ ಇದ್ದಿದ್ರೆ ಕೋರ್ಟ್ ಅದನ್ನು ರದ್ದು ಮಾಡಿದ್ದಿದ್ರೆ ಅಲ್ಲಿಗೆ ಮುಗಿದೋಗ್ಬಿಡ್ತಾ ಇತ್ತು.
ಕೇಸ್ ಕ್ಲೋಸ್ ಆಗಿಬಿಡ್ತಾ ಇತ್ತು, ಬಿ ರಿಪೋರ್ಟ್ ಆಗೋಗ್ಬಿಡ್ತಾ ಇತ್ತು. ಯಾಕೆಂದರೆ ಇದು ಒಂದು ಕಾಲು ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಬಲ್ಲಿ ಈ ಥರ ಉಂಟಾಗಿದೆ. ಸೊ ಹಾಗಾಗಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಯಾವುದೂ ಇಲ್ಲ ಅನ್ನೋದ್ರಲ್ಲಿ ಮುಗಿದೋಗ್ಬಿಡ್ತಾ ಇತ್ತು. ನೀವು ಆ ಥರ ಆಲೋಚನೆ ಮಾಡಿದರೆ, ಪತ್ರಕರ್ತರ ರೀತಿಯಲ್ಲಿ ನೀವು ಆಲೋಚನೆ ಮಾಡಿದರೆ ಇದು ಪುಷ್ಪ 2ಗೆ ಭಾಳ ದೊಡ್ಡ ಮಟ್ಟದಲ್ಲಿ, ಯಾಕೆಂದರೆ ಅಲ್ಲು ಅರ್ಜುನ್ ಅರೆಸ್ಟ್ ಆದರು ಅಂತ ಹೇಳುವಾಗ ಇಡೀ ದೇಶಾದ್ಯಂತ ದೇಶ ವಿದೇಶಗಳಲ್ಲಿ ಅದರ ಬಗ್ಗೆ